ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಯು ಆರ್ ಓಲ್ಡ್ ಫಾದರ್ ವಿಲಿಯಂ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಹಾಗೆ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಯು ಆರ್ ಓಲ್ಡ್ ಫಾದರ್ ವಿಲಿಯಂ ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥದ್ದು ಲೆವಿಸ್ ಕ್ಯಾರೊಲ್. ಈ ಪದ್ಯದಲ್ಲಿ ಒಬ್ಬ ಮಗ ತನ್ನ ತಂದೆ ಫಾದರ್ ವಿಲಿಯಮನ್ನು ಪ್ರಶ್ನೆ ಮಾಡ್ತಾ ಸಾಗ್ತಾ ಇದ್ದಾರೆ, ಯು ಆರ್ ಓಲ್ಡ್, ನಿಮಗೆ ವಯಸ್ಸಾಗಿದೆ ಅಂತ. ಅದಕ್ಕೆ ಆ ತಂದೆ ಉತ್ತರಗಳನ್ನು ನೀಡ್ತಕ್ಕಂತಹ ಒಂದು ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲನೇ ಸ್ಟ್ಯಾನ್ಸಾಗೆ ಬಂದಾಗ ಇಲ್ಲಿ ಮಗ ಕೇಳ್ತಾ ಇದ್ದಾರೆ, ಯು ಆರ್ ಓಲ್ಡ್ ಫಾದರ್ ವಿಲಿಯಂ, ದ ಯಂಗ್ ಮ್ಯಾನ್ ಸೆಡ್, ಆ್ಯಂಡ್ ಯುವರ್ ಏರ್ ಹ್ಯಾಸ್ ಬಿಕಮ್ ವೆರಿ ವೈಟ್, ಆ್ಯಂಡ್ ಯೆಟ್ ಯು ಇನ್ಸೆನ್ಸೆಂಟ್ಲಿ ಸ್ಟ್ಯಾಂಡ್ ಆನ್ ಯುವರ್ ಹೆಡ್. ಡು ಯು ಥಿಂಕ್ ಅಟ್ ಯುವರ್ ಏಜ್ ಇಟ್ ಈಸ್ ರೈಟ್? ನೋಡಿ, ಈ ಮೊದಲ ಪ್ಯಾರಾದಲ್ಲಿ ಮಗ ತಂದೆಯನ್ನು ಕೇಳ್ತಾ ಇದ್ದಾರೆ, ಯು ಆರ್ ಓಲ್ಡ್ ಫಾದರ್ ವಿಲಿಯಂ, ತಂದೆ ವಿಲಿಯಂ ನೀವು ತುಂಬ ವಯಸ್ಸಾಗಿದ್ದೀರಾ, ನಿಮಗೆ ತುಂಬ ವಯಸ್ಸಾಗಿದೆ. ದ ಯಂಗ್ ಮ್ಯಾನ್ ಸೆಡ್, ಆ ಮಗ ಆ ಯುವಕ ವಿಲಿಯಂ ಫಾದರ್ನನ್ನು ಕೇಳಿದ್ದಾರೆ, ನಿಮಗೆ ತುಂಬ ವಯಸ್ಸಾಗಿದೆ. ಆ್ಯಂಡ್ ಯುವರ್ ಏರ್ ಹ್ಯಾಸ್ ಬಿಕಮ್ ವೆರಿ ವೈಟ್, ನಿಮ್ಮ ಕೂದಲು ತುಂಬ ಬೆಳ್ಳಗಾಗ್ಬಿಟ್ಟಿದೆ. ವಯಸ್ಸಾದ ಕಾರಣದಿಂದ ತಂದೆಯ ಒಂದು ಕೂದಲು ಬೆಳ್ಳಗಾಗಿದೆ. ಅದನ್ನು ಮಗ ಕೇಳ್ತಾ ಇದ್ದಾನೆ, ನಿಮ್ಮ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ಆ್ಯಂಡ್ ಯೆಟ್ ಯು ಇನ್ಸೆಂಟೆನ್ಸ್ಲಿ ಸ್ಟ್ಯಾಂಡ್ ಆನ್ ಯುವರ್ ಹೆಡ್, ಆದರೆ ನೀವು ಮಾತ್ರ ತಲೆ ಕೆಳಗಾಗಿ ನಿಲ್ಕೊಳ್ತಾ ಇದ್ದೀರಾ. ವಯಸ್ಸಾದರೂ ಸಹ ನೀವು ತಲೆ ಕೆಳಗಾಗಿ ನಿಲ್ಲುವಂತಹ ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ಆ ಯುವಕ ತುಂಬ ಆಶ್ಚರ್ಯದಿಂದ ತಂದೆಯನ್ನು ಕೇಳ್ತಾ ಇದ್ದಾನೆ. ಡು ಯು ಥಿಂಕ್ ಅಟ್ ಯುವರ್ ಏಜ್ ಇಟ್ ಈಸ್ ರೈಟ್? ನಿಮಗೆ ಇದು ಅನ್ನಿಸ್ತಾ ಇದೆಯಾ, ನಿಮಗಿದು ಸರಿ ಅನ್ನಿಸ್ತಾ ಇದೆಯಾ, ನಿಮ್ಮ ಏಜಲ್ಲಿ ನೀವು ಈ ರೀತಿ ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ವಯಸ್ಸಿನಲ್ಲಿ ತಲೆ ಕೆಳಗಾಗಿ ನಿಲ್ಲೋದು ಸರಿನೇ ಅಂತ ಆ ಮಗನ ಪ್ರಶ್ನೆ ತಂದೆಗೆ. ಇನ್ನು ಎರಡನೇ ಸ್ಟ್ಯಾನ್ಸದಲ್ಲಿ ತಂದೆ ಫಾದರ್ ವಿಲಿಯಂ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಉತ್ತರ ನೀಡ್ತಾ ಇದ್ದಾರೆ. ಇನ್ ಮೈ ಯೂತ್ ಫಾದರ್ ವಿಲಿಯಂ ರಿಪ್ಲೈ ಟು ಇಸ್ ಸನ್, ನನ್ನ ಒಂದು ಯೌವನದಲ್ಲಿ ಎಂದು ತಂದೆ ಆ ಮಗನಿಗೆ ಉತ್ತರಿಸ್ತಾ ಇದ್ದಾರೆ. ತಂದೆ ಹೆಸರು ವಿಲಿಯಂ ಆಗಿದೆ, ಆತ ಹೇಳ್ತಾ ಇದ್ದಾನೆ ನನ್ನ ಯೌವನ ದಿನದಲ್ಲಿ ಅಂತ ಪ್ರಾರಂಭ ಮಾಡಿದ್ರು ಆ ಒಂದು ಆನ್ಸರನ್ನು. ಐ ಫಿಯರ್ಡ್ ಇಟ್ ವುಡ್ ಬಿ ಇಂಜೂರ್ ದ ಬ್ರೈನ್, ನನಗೆ ತುಂಬ ಭಯ ಇತ್ತು ತಲೆ ಕೆಳಗಾಗಿ ನಿಂತ್ಕೊಳ್ಳೋದು. ನಾನು ಯುವಕನಾಗಿದ್ದಾಗ ತಲೆ ಕೆಳಗಾಗಿ ನಿಂತ್ಕೊಳ್ಳೋದು ನನ್ನ ಬ್ರೈನ್ಗೆ, ನನ್ನ ಮೆದುಳಿಗೆ ಏನಾದರೂ ಗಾಯ ಮಾಡಿಬಿಡುತ್ತೆ, ಹಾನಿ ಮಾಡಿಬಿಡುತ್ತೆ ಅಂತ ತುಂಬ ಹೆದರಿದ್ದೆ. ಬಟ್ ನೌ ದಟ್ ಐ ಆಮ್ ಪರ್ಫೆಕ್ಟ್ಲಿ ಶ್ಯೂರ್ ಐ ಹ್ಯಾವ್ ನನ್, ಆದರೆ ನನಗೆ ಈಗ ಪರ್ಫೆಕ್ಟ್ಲಿ ಶ್ಯೂರ್, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೇನೆ, ಏನೂ ಆಗೋದಿಲ್ಲ. ಅಂದರೆ ವಯಸ್ಸಾದ ಮೇಲೆ ಮೆದುಳಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗೇ ಇಲ್ಲ ಅಂತ ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಆ ತಂದೆ ತಮಾಷೆಯಾಗಿ ರಿಪ್ಲೈ ಕೊಟ್ಟರು, ನನಗೆ ವಯಸ್ಸಾಗ್ಬಿಟ್ಟಿದೆ, ಈಗ ನನಗೆ ಚೆನ್ನಾಗಿ ಗೊತ್ತು, ಐ ಆಮ್ ಶ್ಯೂರ್ ನನ್ನ ಮೆದುಳಿಗೆ ಏನು ಆಗಲ್ಲಪ್ಪ. ವೈ ಡು ಐ ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್, ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ತಲೆ ಕೆಳಗಾಗಿ ನಿಂತ್ಕೊಳ್ಳೋದನ್ನ ಮಾಡ್ತಾನೆ ಇದ್ದೀನಿ. ಯೌವನದಲ್ಲಿ ಮಾಡೋಕ್ಕಾಗಲಿಲ್ಲ, ಈಗ ವಯಸ್ಸಾಗ್ಬಿಟ್ಟಿದೆ, ಯೌವನದಲ್ಲಿ ಬ್ರೈನ್ಗೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಭಯಪಡ್ತಾ ಇದ್ದೆ, ಈಗ ವಯಸ್ಸಾಗಿದೆ, ನನಗೀಗ ಏನು ಬೇಕಾಗಿಲ್ಲ, ಬ್ರೈನ್ ಬೇಕಾಗಿಲ್ಲ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಾ ಇದ್ದೇನೆ, ವಯಸ್ಸಾದ ಮೇಲೆ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಥರ್ಡ್ ಸ್ಟ್ಯಾನ್ಸಾಗೆ ಬಂದಾಗ ಮತ್ತೆ ಮಗ ತಂದೆಯನ್ನು ಪ್ರಶ್ನೆ ಕೇಳ್ದ ಫಾದರ್ ವಿಲಿಯಮನ್ನು. ಯು ಆರ್ ಓಲ್ಡ್ ಸೆಡ್ ದ ಯೂತ್, ಆ್ಯಸ್ ಐ ಮೆನ್ಷನ್ಡ್ ಬಿಫೋರ್, ಆ್ಯಂಡ್ have grown most uncommonly fat, yet you turned a back somersault in at the door. Pray, what is the reason of that? ಇಲ್ಲಿ ತಂದೆಯನ್ನು ಮತ್ತೊಂದು ಪ್ರಶ್ನೆ ಕೇಳ್ದ. ಯು ಆರ್ ಓಲ್ಡ್, ನಿಮಗೆ ವಯಸ್ಸಾಗ್ಬಿಟ್ಟಿದೆ, ನಾನು ಮೊದಲೇ ಹೇಳ್ದಂತೆ ನಿಮಗೆ ತುಂಬ ವಯಸ್ಸಾಗಿದೆ. ಮೆನ್ಷನ್ಡ್ ಬಿಫೋರ್, ಆಲ್ರೆಡಿ ನಾನು ಮೊದಲನೇ ಇದರಲ್ಲಿ ಮೊದಲೇ ಹೇಳಿದ್ದೀನಿ, ವಿಲಿಯಂ ತಂದೆ ನಿನಗೆ ತುಂಬ ವಯಸ್ಸಾಗಿದೆ ಅಂತ ಪುನಃ ಹೇಳ್ತಾ ಇದ್ದೀನಿ. ಆ್ಯಂಡ್ ಹ್ಯಾವ್ ಗ್ರೋನ್ ಮೋಸ್ಟ್ ಅನ್ಕಾಮನ್ಲಿ ಫ್ಯಾಟ್, ಆದರೆ ನೀವು ನೋಡೋದಕ್ಕೆ ತುಂಬ ದಪ್ಪವಾಗಿದ್ದೀರಾ, ನೀವು ತುಂಬ ದಪ್ಪವಾಗಿ ಟರ್ನ್ ಆಗಿಬಿಟ್ಟಿದ್ದೀರಾ. ಅನ್ಕಾಮನ್ಲಿ ಫ್ಯಾಟ್, ನೀನು ಕಾಮನ್ ಆಗಿ ಫ್ಯಾಟ್ ಆಗಿರೋದು ಬೇರೆ, ಅನ್ಕಾಮನ್ಲಿ ಫ್ಯಾಟ್ ಗ್ರೋನ್, ನೀವು ತುಂಬ ದಪ್ಪದಾಗಿ ಬೆಳೆದುಬಿಟ್ಟಿದ್ದೀರಾ. ಆ್ಯಂಡ್ ಯೆಟ್ ಯು ಟರ್ನ್ಡ್ ಎ ಬ್ಯಾಕ್ ಸಮರ್ಸಾಲ್ಟ್ ಇನ್ ಅಟ್ ದ ಡೋರ್, ಆದರೆ ನೀವು ಬಾಗಿಲಿನಲ್ಲಿ ಹಿಂದಕ್ಕೆ ಮುಂದಕ್ಕೆ ಜಿಗಿತೀರಾ, ದಪ್ಪಗಾಗಿದ್ದರೂ ಸಹ ಬಾಗಿಲಲ್ಲಿ ಹಿಂದಕ್ಕೆ ಜಿಗಿತಾ ಇದ್ದೀರಾ. ಏನಾದರ ರೀಸನ್? ವಾಟ್ ಈಸ್ ದ ರೀಸನ್ ಆಫ್ ದ್ಯಾಟ್? ದಯವಿಟ್ಟು ಅದಕ್ಕೆ ಕಾರಣ ಏನು ಹೇಳಿ
ಇಷ್ಟು ವಯಸ್ಸಾಗಿ ಇಷ್ಟು ದಪ್ಪಾಗಿದ್ದೀರಾ, ಆದರೆ ಯೆಟ್ ಟರ್ನ್ಡ್ ಬ್ಯಾಕ್ ಸಮ್ಮರ್ ಅಸಾಲ್ಟ್ ಇನ್ ಅಟ್ ದ ಡೋರಲ್ಲಿ ಹಿಂದಕ್ಕೆ ತಿರುಗಿ ಜಿಗಿದು ಬರ್ತಾ ಇದ್ದೀರಾ, ಏನು ಅದರ ರೀಸನ್ ಏನು, ಅದಕ್ಕೆ ಕಾರಣ ಏನು ಅಂತ ಈ 3ನೇ ಸ್ಟ್ಯಾನ್ಸಲ್ಲಿ ಕ್ವಶನ್ ಕೇಳಿದ್ರು. ಇನ್ನು 4ನೇ ಸ್ಟ್ಯಾನ್ಸದಲ್ಲಿ ಫಾದರ್ ವಿಲಿಯಂ ಉತ್ತರ ಕೊಡ್ತಾ ಇದ್ದಾರೆ. ಇನ್ ಮೈ ಯೂತ್ ಸೆಡ್ ದ ಸೇಜ್ ಆಸ್ ಹಿ ಶುಕ್ ಈಸ್ ಗ್ರೇ ಲುಕ್ಸ್ ಐ ಕೆಫ್ಟ್ ಆಲ್ ಮೈ ಲಿಮ್ಸ್ ವೆರಿ ಸಪಲ್. ನೋಡಿ, ನಾನು ಯೌವನದಲ್ಲಿದ್ದಾಗ ಒಬ್ಬ ಸೇಜ್, ಒಬ್ಬ ಋಷಿ, ಒಬ್ಬ ಮುನಿ ನನ್ನ ಬೂದು ಬಣ್ಣದ ಈ ಒಂದು ಅಲುಗಾಡಿಸ್ತಾ ನನ್ನನ್ನು ನೋಡಿ ಹೇಳಿದ್ರು. ಆ ಯೌವನದಲ್ಲಿ ನನಗೊಂದು ಉತ್ತರವನ್ನು ಕೊಟ್ಟರು. ಏನಪ್ಪ ಅಂದರೆ ಏನೋ ಹೇಳಿದ್ದಾರೆ, ಅಂದರೆ ತಮ್ಮ ಮುನಿಯವರು ತಮ್ಮ ಬೂದು ಕೂದಲನ್ನು ಅಲ್ಲಾಡಿಸ್ಕೊಳ್ತಾ ಅವರು ಇಲ್ಲಿ ಫಾದರ್ ವಿಲಿಯಮ್ಗೆ ಹೇಳಿದ್ದಾರೆ, ನಾನು ನನ್ನ ಎಲ್ಲ ಅಂಗಾಂಗಗಳನ್ನು ಮೃದುವಾಗಿಟ್ಟಿದ್ದೇನೆ. ಅಂದರೆ ಐ ಕೆಪ್ಟ್ ಆಲ್ ಮೈ ಲಿಮ್ಸ್ ವೆರಿ ಸಪಲ್. ನನ್ನ ಎಲ್ಲ ದೇಹದ ಈ ಒಂದು ಅಂಗಾಂಗಗಳನ್ನು, ಕೀಲುಗಳನ್ನು, ಈ ಲಿಮ್ಸ್, ಕಾಲುಗಳನ್ನು ಎಲ್ಲವನ್ನು ನಾನು ಏನು ಮಾಡಿದ್ದೇನೆ, ತುಂಬ ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೇನೆ. ವೆರಿ ಸಪಲ್, ತುಂಬ ಮೃದುವಾಗಿ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೇನೆ. ಬೈ ದ ಯೂಸ್ ಆಫ್ ದಿಸ್ ಆಯಿಂಟ್ಮೆಂಟ್ ಆನ್ ಶಿಲ್ಲಿಂಗ್ ದ ಬಾಕ್ಸ್ ಅಲೋ ಮೀ ಟು ಸೆಲ್ ಯು ಎ ಕಪಲ್. ಈ ಮುಲಾಮನ್ನು ಉಪಯೋಗಿಸಿದ್ದೇನೆ. ಒಂದು ಪೆಟ್ಟಿಗೆ ಒಂದು ನಾಣ್ಯ, ಈ ಆಯಿಂಟ್ಮೆಂಟನ್ನು ನಾನು ಬಳಸಿದ್ದೇನೆ. ಒಂದು ಪೆಟ್ಟಿಗೆ ಆಯಿಂಟ್ಮೆಂಟ್ಗೆ ಒಂದು ಶಿಲ್ಲಾಂಗ್, ಒಂದು ಬೆಳ್ಳಿ ನಾಣ್ಯ ಆಗುತ್ತೆ. ಈ ಒಂದು ಮುಲಾಮನ್ನು ಉಪಯೋಗಿಸಿ ನನ್ನ ದೇಹವನ್ನು ತುಂಬ ಮೃದುವಾಗಿ ಇಟ್ಕೊಂಡಿದ್ದೇನೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೇನೆ, ನನ್ನ ಕೈಕಾಲು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲೋ ಮೀ ಟು ಸೆಲ್ ಯು ಎ ಕಪಲ್. ನಾನು ನಿನಗೆ ಬೇಕಾದರೆ ಇದನ್ನ ಮಾರಾಟ ಮಾಡ್ತೇನೆ. ತಂದೆ ವಿಲಿಯಂ ಆ ಮುಲಾಮನ್ನು ಮಗನಿಗೆ ಕೂಡ ಮಾರಾಟ ಮಾಡಲು ಆ ಮುಲಾಮನ್ನು ನೀನು ಕೂಡ ಬಳಸು, ನಿನ್ನ ಲಿಮ್ಸ್, ಕೈಕಾಲು ತುಂಬ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ರು. ಇನ್ನು 5ನೇ ಸ್ಟ್ಯಾನ್ಸಾಗೆ ಮತ್ತೆ ಮಗ ಪ್ರಶ್ನೆ ಕೇಳ್ದ. ಯು ಆರ್ ಓಲ್ಡ್ ಸೆಡ್ ದ ಯೂತ್ and your jaws are too weak for anything tougher than suit, yet you finished the goose with the bones and the beak. Pray, how did you manage to do it? ಇಲ್ಲಿ ಪ್ರಶ್ನೆ ಕೇಳಿಬಿಟ್ರು. ಮೊದಲನೇ ಲೈನಲ್ಲಿ ಕೇಳಿದಂಗೆ ನಿಮಗೆ ತುಂಬ ವಯಸ್ಸಾಗಿದೆ, ಆದರೆ ಆ್ಯಂಡ್ ಯುವರ್ ಜಾಸ್ ಆರ್ ಟು ವೀಕ್, ನಿಮ್ಮ ಅಲ್ಲಿನ ದವಡೆಗಳು ತುಂಬ ವೀಕ್ ಆಗಿದೆ. ಯುವಕನು ತಂದೆ ವಿಲಿಯಮನ್ನು ಮತ್ತೆ ವಯಸ್ಸಾಗಿದ್ದಾರೆ, ನಿಮಗೆ ದವಡೆಗಳು ತುಂಬ ವೀಕ್ ಇದೆ, ದುರ್ಬಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎನಿಥಿಂಗ್ ಟಫರ್ ದ್ಯಾನ್ ಸ್ಯೂಟ್, ಆದರೆ ನೀವು ಹೇಗಿದ್ದೀರಿ ಅಂದರೆ ಮೃದುವಾದ ಆಹಾರವನ್ನು ಮಾತ್ರ ನೀವು ತಿನ್ನಬಹುದು. ಎನಿಥಿಂಗ್ ಟಫರ್ ದ್ಯಾನ್ ಸ್ಯೂಟ್ ಅಂದರೆ ಸೀಮೆ ಹಂದಿಯ ಕೊಬ್ಬಿನಂತೆ ಗಟ್ಟಿಯಾದ ಯಾವುದನ್ನು ತಿನ್ನಲು ಸಾಧ್ಯ, ಅಂದರೆ ಒಂದು ಮೃದುವಾದ ಆಹಾರವನ್ನು ನೀವು ತಿನ್ನಲು ಬಯಸ್ತೀರಿ. ಆದರೆ ಯೆಟ್ ಯು ಫಿನಿಶ್ಡ್ ದ ಗೂಸ್ ವಿತ್ ದ ಬೋನ್ಸ್ ಆ್ಯಂಡ್ ದ ಬೀಕ್, ಆದರೆ ನೀವು ನೋಡಿದ್ರೆ ಮೃದುವಾದ ಆಹಾರ ತಿನ್ನಬೇಕು, ವಯಸ್ಸಾಗಿದೆ, ನಿಮಗೆ ದವಡೆ ಎಲ್ಲ ವೀಕ್ ಆಗಿದೆ, ಆದರೆ ನೀವು ಒಂದು ಬಾತುಕೋಳಿಯನ್ನು, ಅದರ ಮೂಳೆಗಳನ್ನು, ಅದರ ಕೊಕ್ಕೆಯೊಂದಿಗೆ ಸಹ ತಿಂದುಬಿಟ್ಟಿದ್ದೀರಾ, ಕೊಕ್ಕಿನೊಂದಿಗೂ ಮೂಳೆಗಳನ್ನು ಬಿಡದಿರ ತಿಂದಿದ್ದೀರಾ. ಪ್ರೇ ಹೌ ಡಿಡ್ ಯು ಮ್ಯಾನೇಜ್ ಟು ಡೂ ಇಟ್, ದಯವಿಟ್ಟು ಹೇಳಿ, ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ನೀವು ಇದನ್ನು ಹೇಗೆ ಮಾಡಲು ಸಾಧ್ಯ, ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಆಹಾರವನ್ನು ಹೇಗೆ ತಿಂದ್ರಿ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದ್ರು. ಇಲ್ಲಿ ತಂದೆ ವಿಲಿಯಂ, ಫಾದರ್ ವಿಲಿಯಂ ಉತ್ತರ ಕೊಡ್ತಾ ಇದ್ದಾರೆ. ಇನ್ ಮೈ ಯೂತ್ ಸೆಡ್ ದ ಫಾದರ್, ಐ ಟುಕ್ ದ law and argued each case with my wife, and the muscular strength which it gave to my jaw has lasted the rest of my life. ಆಗ ಆ ತಂದೆ ಉತ್ತರ ಕೊಡ್ತಾ ಇದ್ದಾರೆ. ಇನ್ ಮೈ ಯೂತ್, ಮತ್ತೆ ನನ್ನ ಯೌವನದಲ್ಲಿ ನಾನು ಒಂದು ಲಾ ಇಟ್ಕೊಂಡೆ. ಐ ಟುಕ್ ದ ಲಾ, ಒಂದು ನಿಯಮವನ್ನು ನಾನು ಪಾಲಿಸಿದೆ ಅಂತ ತಂದೆ ವಿಲಿಯಂ ಹೇಳ್ತಾ ಇರೋದು. ಯೌವನದಲ್ಲಿ ನಾನು ಒಂದು ಲಾ ಇಟ್ಕೊಂಡಿದ್ದೆ, ಒಂದು ನಿಯಮನ ನಾನು ಪಾಲನೆ ಮಾಡಿದೆ. ಅದೇನಪ್ಪ ಅಂದರೆ ಆ್ಯಂಡ್ ಆರ್ಗ್ಯೂಡ್ ಈಚ್ ಕೇಸ್ ವಿತ್ ಮೈ ವೈಫ್, ನನ್ನ ಹೆಂಡತಿಯೊಂದಿಗೆ ಪ್ರತಿಯೊಂದನ್ನು ವಾದ ಮಾಡಿದೆ, ಏನನ್ನೂ ಸಹ ನಾನು ಸೋಲು ಒಪ್ಕೊಳ್ಳಿಲ್ಲ, ನನ್ನ ಹೆಂಡತಿ ಜೊತೆ ಚೆನ್ನಾಗಿ ವಾದ ಮಾಡ್ತಾ ಇದ್ದೆ. ಆ್ಯಂಡ್ ದ ಮಸ್ಕ್ಯುಲರ್ ಸ್ಟ್ರೆಂತ್ ವಿಚ್ ಇಟ್ ಗೇವ್ ಟು ಮೈ ಜಾ, ಆ ರೀತಿ ನಾನು ನನ್ನ ಹೆಂಡತಿಯೊಂದಿಗೆ ಚೆನ್ನಾಗಿ ವಾದ ಮಾಡ್ತಾ ಇದ್ದಿದ್ದರಿಂದ ಏನಾಗ್ಬಿಡ್ತು, ನನ್ನ ಜಾಗೆ ಮಸ್ಕ್ಯುಲರ್, ಆ ಒಂದು ಸ್ನಾಯು ಶಕ್ತಿ ಅನ್ನೋದು ಚೆನ್ನಾಗಿ ಬಂದುಬಿಟ್ಟಿದೆ. ಹ್ಯಾಸ್ ಲಾಸ್ಟೆಡ್ ದ ರೆಸ್ಟ್ ಆಫ್ ಮೈ ಲೈಫ್, ಅದು ನನ್ನ ಜೀವನದ ಉದ್ದಕ್ಕೂ ಆ ಶಕ್ತಿ ನನ್ನ ಮಸಲ್ಸ್ಗೆ, ಆ ದವಡೆಗೆ ಈಗಲೂ ಇದೆ, ನನ್ನ ಜೀವನ ಪೂರ್ತಿ ಅದಿರುತ್ತೆ. ನನ್ನ ಹೆಂಡತಿಯ ಜೊತೆಗೆ ವಾದ ಮಾಡಿ ಮಾತಾಡಿ ಆ ಮಸ್ಕ್ಯುಲರ್ ಎನರ್ಜಿ ನನ್ನ ಜಾಸ್ ಮಸಲ್ಸ್ಗೆ ಬಂದಿದೆ, ಆ ಶಕ್ತಿ ನನಗೆ ಇನ್ನೂ ಇದೆ, ಜೀವನ ಪರ್ಯಂತನೂ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಮತ್ತೆ ನೆಕ್ಸ್ಟ್ ಸ್ಟ್ಯಾನ್ಸದಲ್ಲಿ ಮಗ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯು ಆರ್ ಓಲ್ಡ್ ಸೆಡ್ ದ ಯೂತ್, ಒನ್ ವುಡ್ ಹಾರ್ಡ್ಲಿ ಸಪೋಸ್, and your eye was as steady as ever,
yet you balanced an eel on the end of your nose. What made you so awful clever? ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ದ. ಏನು ತಂದೆ ಫಾದರ್ ವಿಲಿಯಂ, ನಿಮಗೆ ತುಂಬ ವಯಸ್ಸಾಗಿದೆ. ಒನ್ ಹಾರ್ಡ್ಲಿ ಸಪೋಸ್, ಏನಪ್ಪ ಅಂದರೆ ಮತ್ತೊಂದು ಪ್ರಶ್ನೆ ಪುನಃ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಅವರ ಕಣ್ಣುಗಳ ಬಗ್ಗೆ ಕೇಳ್ತಾ ಇದ್ದಾನೆ. ದಟ್ ಯುವರ್ ಐಸ್ ವಾಸ್ ಸ್ಟಡಿ ಆ್ಯಸ್ ಎವರ್. ನಿಮ್ಮ ಕಣ್ಣುಗಳು ತುಂಬ ಚೆನ್ನಾಗಿದೆ. ವಯಸ್ಸಾದ ಕಾರಣ ನಿಮ್ಮ ಕಣ್ಣುಗಳು ವೀಕ್ ಆಗಬೇಕು, ದುರ್ಬಲ ಆಗಿರಬೇಕು, ಆದರೆ ನಿಮ್ಮ ಕಣ್ಣುಗಳು ತುಂಬ ಚೆನ್ನಾಗಿದ್ದಾವೆ. ಯೆಟ್ ಯು ಬ್ಯಾಲೆನ್ಸ್ಡ್ ಆ್ಯನ್ ಈಲ್ ಆನ್ ದ ಎಂಡ್ ಆಫ್ ಯುವರ್ ನೋಸ್. ಆದರೆ ನೀವು ನಿಮ್ಮ ಮೂಗಿನ ತುದಿಯಲ್ಲಿ ಒಂದು ಈಲ್ ಮೀನನ್ನು ಬ್ಯಾಲೆನ್ಸ್ ಮಾಡ್ಕೋತೀರ. ಅಂದರೆ ಅವರ ಮೂಗಿನ ಮೇಲೆ ಈಲ್ ಮೀನನ್ನು ಇಟ್ಟು ತೋರಿಸಿದ್ದನ್ನು ಯುವಕ ಹೇಳ್ತಾ ಇದ್ದಾನೆ. ಅಂದರೆ ಅಷ್ಟು ಕ್ಲಿಯರಾಗಿ ಕಣ್ಣು ಕಾಣ್ತಾ ಇದೆ. ವಾಟ್ ಮೇಡ್ ಯು ಸೋ ಹ್ಯಾವ್ಫುಲ್? ನೀವು ಇಷ್ಟು ಚುರುಕಾಗಿರಲು, ನಿಮ್ಮ ಕಣ್ಣು ಇಷ್ಟು ಚೆನ್ನಾಗಿರಲು ಕಾರಣ ಏನು ಅಂತ ಹೇಳಿ ಆ ಮಗ ಮತ್ತೆ ಫಾದರ್ ವಿಲಿಯಮನ್ನು ಪ್ರಶ್ನೆ ಮಾಡ್ದ. ಆದರೆ 8ನೇ ಪ್ಯಾರಾ ಕೊನೆಯ ಸ್ಟ್ಯಾನ್ಸದಲ್ಲಿ ಅವರು ಆ ಒಂದು ಪ್ಯಾರಾದಲ್ಲಿ ಆ ಮಗನ ಪ್ರಶ್ನೆಗೆ ಉತ್ತರ ನೀಡ್ತಾ ಇಲ್ಲ. ಬದಲಿಗೆ ಅವ್ರು ಹೇಳ್ತಾ ಇದ್ದಾರೆ, ಸೆಡ್ ದ ಫಾದರ್, ಡೋಂಟ್ ಗಿವ್ ಯುವರ್ ಸೆಲ್ಫ್ ಇಯರ್ಸ್. Do you think I can listen all day such stuff? Be off or I will kick you downstairs. ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಆನ್ಸರ್ಡ್ 3 questions ಆ್ಯಂಡ್ ದಟ್ ಈಸ್ ಎನಫ್. ನಾನು ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ, ಇಷ್ಟು ಸಾಕು. ಇನ್ನೂ ಪ್ರಶ್ನೆಗಳಿಗೆ ನನಗೆ ಉತ್ತರಿಸೋಕ್ಕೆ ಆಗಲ್ಲ. ಸೆಡ್ ದ ಫಾದರ್ ಹೇಳಿದ್ರು, ಡೋಂಟ್ ಗಿವ್ ಯುವರ್ ಸೆಲ್ಫ್ ಇಯರ್ಸ್. ನೀನು ಇನ್ನೂ ಹೆಚ್ಚು ಮಾತಾಡಬೇಡ, ನೀನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡ. ಡೂ ಯು ಥಿಂಕ್ ಐ ಕ್ಯಾನ್ ಲಿಸನ್ ಆಲ್ ಡೇ ಸಚ್ ಸ್ಟಫ್. ನೀನು ಕೇಳ್ತಕ್ಕಂಥ ಈ ಮೂರ್ಖತನದ ಪ್ರಶ್ನೆಗಳನ್ನು ದಿನಪೂರ್ತಿ ಕೇಳೋಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ ಅಂದ್ಕೊಂಡಿದ್ಯಾ? ಈ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ಬಿ ಆಫ್, ಇಲ್ಲಿಂದ ಹೊರಟೋಗು. ಇಲ್ಲದೇ ಇದ್ದರೆ ನಾನು ನಿನ್ನನ್ನು ಮೆಟ್ಟಿಲಿನಿಂದ ಕೆಳಕ್ಕೆ ಒದಿತೇನೆ, ಇಲ್ಲಿಂದ ಹೋಗದೇ ಇದ್ದರೆ ನಾನು ನಿನಗೆ ಒದಿತೇನೆ ಅಂತ ಕೋಪದಿಂದ ಆ ಫಾದರ್ ವಿಲಿಯಂ ಏನು ಮಾಡಿದ್ರು, ಅವರ ಮಗನಿಗೆ ಹೇಳ್ತಾರೆ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿಯಾಗಿ ಫಾದರ್ ವಿಲಿಯಮ್ಮನ್ನು ಅವರ ಮಗ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೊನೆಯ ಸ್ಟ್ಯಾನ್ಸದಲ್ಲಿ ನೀನು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಇಲ್ಲಿಂದ ಹೋಗು, ಇಲ್ಲ ನಿನ್ನ ಒದ್ದು ಈ ಮೆಟ್ಲಿಂದ ಕೆಳಗೆ ಕಳಿಸ್ತೇನೆ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.